ನೀನು ಹೀಗೆ ನಕ್ಕರೆ ಏನು ಅನ್ಕೋಬೇಕು ನಾನು? ಏನು ನಿನ್ನ ಉತ್ತರ ಹೇಳು ಎಂದಳು ಗಾಮಿನಿ. ಅಲ್ಲ, ನೀನು ನನ್ನ ಲವ್ ಮಾಡ್ತಿದ್ದೀಯಾ? ಇವತ್ತು ಏಪ್ರಿಲ್ 1 ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ನನ್ನ ಫೂಲ್ ಮಾಡೋಕ್ಕೆ ಆಗೋಲ್ಲ. ನಿನ್ನ ತಮಾಷೆ ಸಾಕು, ನಿಲ್ಲಿಸ್ತೀಯಾ ಎಂದನು ಸರಸ್ವನ್. ತಮಾಷೆ? ನಿನಗೆ ನನ್ನ ಮಾತು ತಮಾಷೆ ಅನಿಸುತ್ತಾ? ಮೊದಲು ನೀನು ನಗೋದನ್ನು ನಿಲ್ಲಿಸು ಎಂದಳು ಗಾಮಿನಿ. ಮತ್ತೆ ಏನು ಮಾಡಲಿ ಹೇಳು? ಈ ಥರ ಜೋಕ್ ಮಾಡಿದ್ರೆ ಯಾರು ತಾನೇ ನಗದೇ ಇರ್ತಾರೆ ಎಂದನು ಸರಸ್ವ. ಜೋಕ್ ಅಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ನಿನ್ನ ಇಷ್ಟಪಡ್ತಿದ್ದೀನಿ ಎಂದಳು ಗಾಮಿನಿ. ವಾಟ್? ಏನು ಹೇಳ್ತಿದ್ದೀಯಾ ನೀನು? ನನ್ನ ಇಷ್ಟಪಡ್ತಿದ್ದೀಯಾ? ಗಾಮಿನಿ, ಯಾಕೆ ಹೀಗೆ ಹೇಳ್ತಿದ್ದೀಯಾ? ನಮ್ಮ ಮಧ್ಯೆ ಯಾವಾಗ ಈ ಪ್ರೀತಿ ಅನ್ನೋದು ಬಂತು? ನನ್ನ ಮೇಲೆ ಪ್ರೀತಿ ಬರೋಕ್ಕೆ ಕಾರಣ ಏನು ಎಂದನು ಸರಸ್ವ. ನೀನು ನನ್ನ ಇಷ್ಟಪಡ್ತಿಲ್ವಾ? ನೀನು ನನ್ನ ಪ್ರೀತಿ ಮಾಡ್ತಿದ್ದೀಯಾ ನನಗೆ ಗೊತ್ತು. ನೀನು ಮಾಡೋ ಕಾಳಜಿ, ನನ್ನ ಬಗ್ಗೆ ತೋರೋ ಪ್ರೀತಿ, ಇದೆಲ್ಲ ನನಗೆ ಹೇಳುತ್ತೆ ನೀನು ನನ್ನ ತುಂಬ ಅಂದರೆ ತುಂಬ ಇಷ್ಟಪಡ್ತೀಯಾ ಅಂತ. ಸುಮ್ಮನೆ ಕಾಡಿಸ್ಬೇಡ, ಹೇಳಿಬಿಡು. ಸಾಕು ಈ ತಮಾಷೆ ಎಂದಳು ತುಸು ಗಡುಸಾಗಿ. ನಿನ್ನ ಬಗ್ಗೆ ಕಾಳಜಿ ಇದೆ ನಿಜ, ಆದರೆ ಅದು ಪ್ರೀತಿ ಅಲ್ಲ. ನಿನ್ನ ಮೇಲೆ ಪ್ರೀತಿ ಇದೆ, ಆದರೆ ಅದು ಸಂಗಾತಿಗೆ ನೀಡೋ ಪ್ರೀತಿ ಅಲ್ಲ. ನೀನು ಅಂದರೆ ನನ್ನ ಬೆಸ್ಟ್ ಫ್ರೆಂಡ್. ನಿನ್ನ ಆ ಸ್ಥಾನದಲ್ಲಿ ನೋಡಿರೋದು ನಾನು ಇಲ್ಲಿವರೆಗೂ. ಸ್ನೇಹಕ್ಕೆ ಪ್ರೀತಿ ಬಣ್ಣ ಹಚ್ಚೋಕೆ ನಾನು ತಯಾರಿಲ್ಲ. ಈ ಥರ ಯೋಚನೆ ಬಿಟ್ಟು ನಿನ್ನ ಕರಿಯರ್ ಬಗ್ಗೆ ಯೋಚಿಸು. ಆ್ಯಂಡ್ ನಾನು ಬೇರೆ ಹುಡುಗಿನ ಇಷ್ಟಪಡ್ತಾ ಇದ್ದೀನಿ. ಅವಳನ್ನೇ ಮದುವೆ ಕೂಡ ಆಗ್ತೀನಿ. ನೀನು ನನ್ನ ಬೆಸ್ಟಿಯಾಗಿ ಇದ್ಬಿಡು ಕೊನೆವರೆಗೂ. ಹುಚ್ಚುಚ್ಚು ಕನಸು ಕಾಣಬೇಡ. ಅಲ್ಲ, ಅದು ಹೇಗೆ ನಾನು ನಿನ್ನ ಲವ್ ಮಾಡ್ತೀನಿ ಅಂತ ಅಂದ್ಕೊಂಡೆ ಅಂತ ಗೊತ್ತಾಗಿಲ್ಲ. ಏನೋ ನಮ್ಮ ಅಪ್ಪನ ಸ್ನೇಹಿತನ ಮಗಳು ಅಂತ ಜೊತೇಲಿ ಇರಿಸ್ಕೊಂಡ್ರೆ ನೀನು ಅದನ್ನೇ ಪ್ರೀತಿ ಅಂದ್ಕೊಳ್ಳೋದಾ? ಈ ರೀತಿ ಇನ್ನೊಮ್ಮೆ ಹೇಳಬೇಡ, ನನಗೆ ಬೇಜಾರಾಗುತ್ತೆ. ಬಾಯ್. ನನಗೆ ನಿನ್ನ ಜೊತೆ ಮಾತಾಡೋಕ್ಕೆ ನಿಜಕ್ಕೂ ಇಷ್ಟ ಇಲ್ಲ. ನನ್ನ ಮೂಡ್ ಹಾಳು ಆಯಿತು ನಿನ್ನಿಂದ ಎಂದು ನುಡಿದು ಅಲ್ಲಿಂದ ಬಿರುಸಾಗಿ ನಡೆದು ಹೋದನು ಸರಸ್ವನ್. ಅವನಿಗೆ ತನ್ನ ಪ್ರೀತಿ ಹೇಳಿ ಒಂದು ಸುಂದರವಾದ ಡಿನ್ನರ್ ಅವನೊಂದಿಗೆ ಸವಿಯುವ ಅಂತ ಸಾವಿರಾರು ಕನಸು ಕಂಡವಳ ಕನಸು ಒಂದೇ ನಿಮಿಷದಲ್ಲಿ ನುಚ್ಚು ನೂರು ಮಾಡಿ ಹೋಗಿಬಿಟ್ಟ. ತಾನು ತನ್ನ ಪ್ರೀತಿ ಹೇಳಿಕೊಂಡಿದ್ದರಲ್ಲಿ ತಪ್ಪಿದೆಯೇ? ಸ್ನೇಹಿತರು ಪ್ರೇಮಿಗಳು ಆಗೋಕ್ಕೆ ಸಾಧ್ಯ ಇಲ್ವಾ? ಪ್ರೀತಿಗೆ ಸ್ನೇಹನೇ ಮುನ್ನುಡಿ ಅಂತ ಹೇಳ್ತಾರೆ ಅಲ್ವಾ? ಆದರೆ ಸ್ನೇಹಕ್ಕೆ ಪ್ರೀತಿ ಬಣ್ಣ ಹಚ್ಚಬೇಡ ಎಂದು ಬಿಟ್ಟನು. ಅವನೇಕೆ ನನ್ನ ಮೇಲೆ ಅಷ್ಟೊಂದು ಕಾಳಜಿ ಪ್ರೀತಿ ತೋರಿಸಿದ? ಕೇವಲ ಅಪ್ಪನ ಸ್ನೇಹಿತನ ಮಗಳು ಅಂತಾನಾ? ತಿಳಿಯದು ನನಗೆ. ಆದರೂ ಅವನು ಹೇಳಿದ್ದು ತುಂಬ ದುಃಖ ಅನ್ನಿಸಿತು. ತನ್ನಲ್ಲೇ ಪ್ರಶ್ನಿಸಿಕೊಂಡು ಮನೆ ಕಡೆ ನಡೆದಳು. ಮನೆಗೆ ಬಂದವಳು ಸೀದಾ ತನ್ನ ರೂಮ್ ಸೇರಿದವಳಿಗೆ ಒತ್ತರಿಸಿ ಬಂದ ದುಃಖನ ಇನ್ನು ತನ್ನಿಂದ ಹಿಡಿದಿಡಲು ಆಗುವುದಿಲ್ಲ ಎನ್ನುವಂತೆ ಅಳೋಕೆ ಶುರು ಮಾಡಿದಳು. ಯಾವಾಗ ನಿದ್ರೆಗೆ ಜಾರಿದವಳೋ ತಿಳಿಯದು. 1-2 ದಿನಗಳು ಕಳೆದವು. ತನ್ನ ರೂಮ್ನಿಂದಲೇ ಹೊರಬಂದಿರಲಿಲ್ಲ ಅವಳು. ಯಾವುದೋ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದಳು. ವನಜಾ ಅವರಿಗೆ ಚಿಂತೆ ಆಗಿತ್ತು. ಹೀಗೆ ವಾರಗಳು ಕಳೆದಿದ್ದವು. ಗಾಮಿನಿ ಫೋನ್ ಬಂದಿತ್ತು. ಅದು ಅವಳಿಗೆ ಸರಸ್ವನ್ ಜೊತೆ ಹಾಡೋಕ್ಕೆ ಒಂದು ಆಫರ್ ಬಂದಿತ್ತು. ಇವರ ಜೋಡಿ ತುಂಬ ಫೇಮಸ್ ಆಗಿತ್ತು. ಇಂದು ಯಾಕೋ ಅವನೊಂದಿಗೆ ಹಾಡು ಹೇಳಬೇಕು ಅನ್ನಿಸ್ಲಿಲ್ಲ. ಬಂದ ಆಫರ್ನ ಅನಾರೋಗ್ಯದ ಕಾರಣ ನೀಡಿ ರಿಜೆಕ್ಟ್ ಮಾಡಿದಳು. ಅವನೊಂದಿಗೆ ಹಾಡು ಹೇಳೋಕ್ಕೆ ಹೋದರೆ ಮತ್ತೆ ಮತ್ತೆ ಅವನು ರಿಜೆಕ್ಟ್ ಮಾಡಿದ್ದು ನೆನಪಾಗುತ್ತೆ, ಅಳು ಬರುತ್ತೆ. ವನಜಾ ಅವರ ಬಳಿ ಬಂದು ಮಾತಿಗಿಳಿದಳು. ಅಮ್ಮ, ಈ ಮನೆ ಬಿಟ್ಟು ಬೇರೆ ಮನೆಗೆ ಹೋಗೋಣ ಎಂದಳು. ಏನು ಹೇಳ್ತಿದೀಯಾ ಪುಟ್ಟ? ಯಾಕೆ, ಏನಾಯಿತು ಎಂದರು. ಅವರಿಗೂ ಅಚ್ಚರಿ. ಈ ಮನೆ ಅಂದರೆ ಅದೆಷ್ಟು ಇಷ್ಟಪಟ್ಟವಳು ಈಗ ಹೀಗೆ ಹೇಳ್ತಿದ್ದಾಳೆ ಅಂತ. ಅಮ್ಮ, ಇಲ್ಲಿಂದ ನಾನು ವರ್ಕ್ ಮಾಡೋ ಜಾಗ ತುಂಬ ದೂರ ಆಗುತ್ತೆ. ನನಗೆ ಹೋಗಿ ಬರೋಕ್ಕೆ ತುಂಬ ಸುಸ್ತು ಆಗುತ್ತೆ ಎಂದು ಹೇಳಿ ಹಾಗೋ ಹೀಗೋ ಮಾಡಿ ಅವರನ್ನು ಒಪ್ಪಿಸಿದಳು. ಹಾಗೆ ಶಿವರಾಜ್ ಅವರಿಗೂ ಹೇಳಿ ಒಪ್ಪಿಸಿ ಹೊಸ ಮನೆಗೆ ತೆರಳಿದಳು. ಹಾಡು ಹೇಳುವುದನ್ನು ನಿಲ್ಲಿಸಿಬಿಟ್ಟಿದ್ದಳು. ಹಾಡು ಹೇಳೋದು ಕಲಿತಿದ್ದೇ ಅವನಿಗಾಗಿ. ಅವನಿಗೆ ತಾನು ಬೇಡ ಎಂದ ಮೇಲೆ ಯಾಕೆ ಹಾಡು ಹೇಳುವುದು? ಹಾಡು ಹೇಳೋಕ್ಕೆ ಹೋದರೆ ಅದರಲ್ಲೂ ಇರೋ ಭಾವಗಳನ್ನು ಹೇಗೆ ತುಂಬಬೇಕು? ಇವಳಲ್ಲೇ ಭಾವಗಳು ತನ್ನ ಅಸ್ತಿತ್ವ ಕಳೆದುಕೊಂಡಿರುವಾಗ ಹಾಡೋ ಕೋಗಿಲೆಗೆ ಧ್ವನಿ ಕಳೆದುಕೊಂಡ ಅನುಭವ. ಆ ಧ್ವನಿ ಸರಸ್ವನಾಗಿದ್ದ. ಆದರೆ ಈಗ ಅವನೇ ಅದರ ಸ್ವರವ ಕಸಿದುಕೊಂಡಿರುವಾಗ ಇನ್ನೆಲ್ಲಿ ಕೋಗಿಲೆ ಮತ್ತೆ ಹಾಡುವುದು? ಹಾಗೆ ಸರಸ್ವನ್ ಇವಳು ಪ್ರಪೋಸ್ ಮಾಡಿದ ದಿನದಿಂದ ಇವಳನ್ನು ಒಮ್ಮೆ ಕೂಡ ಭೇಟಿ ಮಾಡಿರಲಿಲ್ಲ. ತುಂಬ ಅವಾಯ್ಡ್ ಮಾಡ್ತಿದ್ದಾನೆ ಅನಿಸಿತು. ತಾನು ಕೂಡ ಯಾಕೆ ಅವನಿಗೆ ಡಿಸ್ಟರ್ಬ್ ಮಾಡೋದು ಅಂತ ಸುಮ್ಮನಾಗಿದ್ಲು. ಹೀಗೆ ದಿನಗಳು ಕಳೆಯುತ್ತಿದ್ದವು. ಉದನ್ವನ್ ಮುಂಬೈಗೆ ಹೋದ ಮೇಲೆ
ಒಮ್ಮೆ ಕೂಡ ಫೋನ್ ಮಾಡಿಲ್ಲ ಅನ್ನೋದು ಅರಿವಿಗೆ ಬಂತು. ಹಾಗೆ ವಿಷ್ಣು ಅವರು ಕೂಡ ಮುಂಬೈಗೆ ಹೋಗಿದ್ದಾರೆ ಅನ್ನೋದು ತಿಳಿಯಿತು. ತಾನೆಂದೂ ಅಂದುಕೊಂಡಿರಲಿಲ್ಲ ಒಬ್ಬರ ಬಗ್ಗೆ ಒಬ್ಬರಿಗೆ ತಿಳಿಯೋದಷ್ಟು ದೂರ ಆಗ್ತೀವಿ ಅಂತ. ಸರಸ್ವ ದೂರ ಹೋಗೋಕ್ಕೆ ಕಾರಣ ಇವಳ ಪ್ರಪೋಸಲ್. ಆದರೆ ಉದನ್ವ ಯಾಕೆ ತನಗೆ ಫೋನ್ ಮಾಡ್ತಿಲ್ಲ? ತಾನಾಗಿ ಫೋನ್ ಮಾಡಿದರೂ ಬ್ಯುಸಿ ಅಂತ ಹೇಳ್ತಿದ್ದ. ಈಗ ಕೆಲ ದಿನಗಳಿಂದ ಅವನ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ ಯಾಕೆ? ಈ ನಡುವೆ ಅವಳಿಗೆ ಬೇಸರಪಡಿಸಿದ ಇನ್ನೊಂದು ವಿಷಯ ಅಂದರೆ ಸರಸ್ವನ್ ಮದುವೆ ಆಗಿರುವ ಅನ್ನೋ ಸುದ್ದಿ. ತನ್ನ ಕ್ಲಾಸ್ಮೇಟ್ ರಿಜಿಸ್ಟರ್ ಮ್ಯಾರೇಜ್ ಆಗಿರುವ ಅನ್ನೋ ಸುದ್ದಿ ಅದು. ಇವರ ಮದುವೆ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಆದರೆ ಇವಳಿಗೆ ಸರಸ್ವನ್ ಮ್ಯಾನೇಜರ್ನಿಂದ ತಿಳಿಯಿತು. ಮನೆಯಲ್ಲೂ ಕೂಡ ಹೇಳಿಲ್ಲ. ಅವಳಿಗೆ ಅಚ್ಚರಿಯಾಗಿತ್ತು, ಹಾಗೆ ಕುತೂಹಲ ಕೂಡ ಮೂಡಿಸಿತ್ತು. ಅವನಲ್ಲಿ ಮಾತನಾಡಬೇಕು ಅಂದುಕೊಂಡಳು. ಆದರೆ ಅವನಿಗೆ ಇವಳ ಮಾತಾಡೋಕೆ ಇಷ್ಟ ಇಲ್ಲ ಅನ್ನೋದು ತಿಳಿದು ಹೋಗಿತ್ತು. ವಿಷ್ಣು ಅವರ ಅಂದರೆ ಉದನ್ವನ್ ಮನೆಗೆ ಹೋಗಿ ಬಂದಳು. ಇವಳ ಅಮ್ಮನ ಬಳಿ ಮನೆ ಬೀಗ ಕೊಟ್ಟು ಹೋಗಿದ್ದರು ಅವರು. ಅಲ್ಲಿಂದ ಬಂದ ಮೇಲೆ ಯಾಕೋ ಉದನ್ವನ್ ನೋಡಬೇಕು ಅಂತ ಅನಿಸ್ತು. ಮುಂಬೈಗೆ ಹೋಗುವ ಅಂತ ಅಂದ್ಕೊಂಡು, ಅಮ್ಮ ನಾನು ಒಂದೆರಡು ದಿನ ವರ್ಕ್ ಮೇಲೆ ಬೇರೆ ಊರಿಗೆ ಹೋಗ್ತಿದ್ದೇನೆ, ನೀನು ಒಬ್ಬಳೇ ಇರ್ತೀಯ ಅಲ್ವಾ ಎಂದಳು. ಇಲ್ಲ ಪುಟ್ಟ, ನಾನು ಇಲ್ಲಿ ಒಬ್ಬಳೇ ಇದ್ದು ಏನು ಮಾಡಲಿ ಹೇಳು, ನಾನು ಶಿವಮೊಗ್ಗಕ್ಕೆ ಹೋಗಿ ಬರ್ತೀನಿ, ನೀನು ಕೆಲಸ ಮುಗಿಸಿ ಅಲ್ಲಿಗೆ ಬಂದುಬಿಡು ಎಂದರು. ಸರಿ ಅಮ್ಮ, ನಾನು ನಾಳೆಯೇ ಹೋಗ್ತೀನಿ, ನಿನ್ನ ಶಿವಮೊಗ್ಗಕ್ಕೆ ಬಿಟ್ಟು ಹೋಗ್ತೀನಿ ಎಂದಳು ಗಾಮಿನಿ. ವನಜಾ ಅವರು ಶಿವಮೊಗ್ಗದಲ್ಲಿ ಇದ್ದ ಎಲ್ಲ ಆಸ್ತಿ ಮಾರಿ ಬೆಂಗಳೂರಿನಲ್ಲಿ ನೆಲೆಸಿದ್ದರು. ಆದರೆ ಅವರು ಇದ್ದ ಮನೆಯನ್ನು ಮಾರಿರಲಿಲ್ಲ. ವರ್ಷಕ್ಕೊಮ್ಮೆ ಅಲ್ಲಿಗೆ ಹೋಗಿ ಬರುತ್ತಿದ್ದರು. ಗುಪ್ತಗಾಮಿನಿ ಅವರೊಂದಿಗೆ ಹೋಗುತ್ತಿರಲಿಲ್ಲ. ಅವಳು ತನ್ನ ಸ್ನೇಹಿತರೊಂದಿಗೆ ಅಲ್ಲೇ ಇರುತ್ತಿದ್ದಳು. ಹಾಗಾಗಿ ಅವಳಿಗೆ ಶಿವಮೊಗ್ಗದ ಜೊತೆ ಅಷ್ಟೊಂದು ನಂಟಿಲ್ಲ. ಇಬ್ಬರೂ ಮಾರನೆಯ ದಿನ ಶಿವಮೊಗ್ಗ ಹೊರಟರು. ಮಧ್ಯಾಹ್ನದ ವೇಳೆಗೆ ಶಿವಮೊಗ್ಗ ತಲುಪಿದರು. ಇವರ ಮನೆ ಪಕ್ಕವೇ ವನಜಾ ಅವರ ಸ್ನೇಹಿತೆಯ ಮನೆ. ಇವರನ್ನು ನೋಡಿದ ತಕ್ಷಣ ಇವರಲ್ಲಿಗೆ ಬಂದರು ಅವರು. ವನಜಾ, ಹೇಗೆ ಇದ್ದೀಯಾ? ಇದು ಯಾರು? ಮುದ್ದು ಅಲ್ವಾ, ಎಷ್ಟು ಬೆಳೆದಿದ್ದಾಳೆ, ಚಿಕ್ಕವಳಿದ್ದಾಗ ನೋಡಿದ್ದು ಎಂದರು ವಿಮಲ. ನಮ್ಮ ಮುದ್ದು ಇವರು ಯಾರು ಅಂತ ಗೊತ್ತಾಗ್ಲಿಲ್ವಾ? ವಿಮಲಾ ಆಂಟಿ ಕಣೆ, ನೆನಪಿದೆಯಾ ಎಂದರು. ಹ್ಞೂ ಅಮ್ಮ, ಹೇಗಿದ್ದೀರಿ ಆಂಟಿ ಎಂದಳು ಗಾಮಿನಿ. ಅವಳಿಗೆ ಅಷ್ಟೊಂದು ನೆನಪಿಲ್ಲ. ಆದರೆ ಅವಳ ಅಮ್ಮನ ಬಾಯಿಯಲ್ಲಿ ಇವರ ಬಗ್ಗೆ ಕೇಳಿರುವಳು. ತನ್ನ ಅಮ್ಮನ ಅಲ್ಲಿ ಬಿಟ್ಟು ತಾನು ಹೊರಡುವುದಾಗಿ ಹೇಳಿ ಅಲ್ಲಿಂದ ಹೊರಟಳು. ಅವಳು ವರ್ಕ್ ಅಂತ ಎಲ್ಲಿಗೆ ಹೊರಟಿದ್ದಳು ಎಂದರೆ ಮುಂಬೈಗೆ ಉದನ್ವನ್ ಭೇಟಿಯಾಗಬೇಕು ಅಂತ. ಅವನಲ್ಲಿ ಮಾತನಾಡುವುದು ಇತ್ತು ಅವಳು. ಹಾಗೆ ಕೇಳೋಕೆ ಒಂದೆರಡು ಪ್ರಶ್ನೆಗಳು ಅವಳಿಗೆ ಉತ್ತರ ಬೇಕಿತ್ತು. ಅದಕ್ಕೆಂದೇ ಅವನನ್ನು ಭೇಟಿ ಮಾಡಲೇಬೇಕಿತ್ತು ಅನಿಸಿತ್ತು ಇವಳಿಗೆ. ಗುಪ್ತಗಾಮಿನಿ ಮುಂಬೈಯಲ್ಲಿ ಉದನ್ವನ್ನ ಭೇಟಿ ಆಗ್ತಾಳಾ? ಅವನಲ್ಲಿ ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದಾಳಲ್ಲ, ಆ ಪ್ರಶ್ನೆಗೆಲ್ಲ ಉತ್ತರ ಸಿಗತ್ತಾ ಅನ್ನೋದನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ. ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.